ಈ 3 ಸಮಯದಲ್ಲಿ ಶಿವನು ಕೇಳಿದ್ದನ್ನು ಕ್ಷಣಗಳಲ್ಲಿ ನೀಡುತ್ತಾನೆ. ಶಿವನು ಈ 3 ಕಾಲದಲ್ಲಿ ಕೇಳಿದ್ದನ್ನು ಕೊಡುತ್ತಾನೆ. ಪ್ರತಿದಿನ ಈ 3 ಬಾರಿ ಶಿವನನ್ನು ಆರಾಧಿಸಿ. ಪ್ರತಿದಿನ ಈ 3 ಹೊತ್ತಿನಲ್ಲಿ ಶಿವನನ್ನು ಪೂಜಿಸಿ ನಿಮ್ಮ ಮನದಾಳದ ಇಷ್ಟಾರ್ಥಗಳನ್ನು ಹೇಳಿಕೊಂಡರೆ ಆ ಬಯಕೆಗಳು ಕ್ಷಣ ಮಾತ್ರದಲ್ಲಿ ನೆರವೇರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಸೋಮವಾರ ಶಿವನಿಗೆ ಪ್ರಿಯವಾದದ್ದು ನಮಗೆಲ್ಲ ಗೊತ್ತೇ ಇದೆ. ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಶಿವನ ಕೃಪೆ ಸದಾ ನಮ್ಮ ಮೇಲಿರುತ್ತದೆ. ಆದರೆ ಶಿವನನ್ನು ಹೇಗೆ ಪೂಜಿಸಬೇಕು, ಶಿವಪೂಜೆ ಮಾಡುವಾಗ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಈ ವಸ್ತುಗಳ ಜೊತೆಗೆ ಶಿವನನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು, ಅದರ ಬಗ್ಗೆಯೂ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ನೋಡುವವರಿಗೆ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶಿವನು ಆಜ್ಞೆಯಿಲ್ಲದ ಇರುವೆ ಅಥವಾ ಕುಟುಕನಲ್ಲ. ಆದರೆ ಈ ಸೃಷ್ಟಿಯಲ್ಲಿ ಏನೇ ಒಳ್ಳೆಯದು ಅಥವಾ ಕೆಟ್ಟದು ಸಂಭವಿಸಲಿ, ಶಿವನು ನವಗ್ರಹಗಳ ಮುಖ್ಯಸ್ಥನಾಗಿದ್ದರೂ ಸಹ ಅವನು ಯಾವುದೇ ರೀತಿಯ ದುಷ್ಟತನವನ್ನು ತೆಗೆದುಹಾಕುವನು. ಈ ಸೋಮವಾರ ಎಂದರೆ ಸೋಮವಾರದ ಆಚರಣೆಗಳೊಂದಿಗೆ ಮೀಸಲಾದ ದಿನ. ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದರೆ ಆ ಮಹಾಶಿವನ ದರ್ಶನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಶಿವನು ತನ್ನ ಇಷ್ಟಾರ್ಥಗಳನ್ನು ಪೂರೈಸಲು 1 ಲೋಟ ಶುದ್ಧ ನೀರು ಸಾಕು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಸೋಮವಾರದಂದು ಉಪವಾಸದ ಜೊತೆಗೆ ಕೆಲವೊಂದು ಪದ್ಧತಿಗಳನ್ನು ಪಾಲಿಸಿದರೆ ಶಿವನ ಕೃಪೆಯಿಂದ ಎಲ್ಲಾ ತೊಂದರೆಗಳು ದೂರವಾಗಿ ಮನೆ ಪೂರ್ತಿ ಧನಧಾನ್ಯಗಳಿಂದ ತುಂಬಿ ತುಳುಕುತ್ತದೆ. ಶಿಡ ಸೋಮವಾರದಂದು ಕೆಲವು ವಿಶೇಷ ಆಚರಣೆಗಳನ್ನು ಆಚರಿಸಿದರೆ ಶಿವನು ಪ್ರಸನ್ನನಾಗುತ್ತಾನೆ ಮತ್ತು ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ಪಂಡಿತರು ಹೇಳುತ್ತಾರೆ. ಈಗ ಯಾವ ವಿಧಾನಗಳನ್ನು ಅನುಸರಿಸಬೇಕು ಎಂದು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಮವಾರಕ್ಕೆ ವಿಶೇಷ ಮಹತ್ವವಿದೆ. ವಾರದ ಮೊದಲ ದಿನವಾಗಿದ್ದರೆ ಶಿವನ ಆರಾಧನೆಯೊಂದಿಗೆ ಆರಂಭವಾದರೆ ವಾರವಿಡೀ ಭಕ್ತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂಬ ನಂಬಿಕೆಯಿದೆ. ಪೂಜೆಯ ಸಮಯದಲ್ಲಿ ಶಿವಲಿಂಗದ ಮೇಲೆ ಗಂಗಾಜಲವನ್ನು ಅರ್ಪಿಸಬೇಕು. ಅದರ ನಂತರ ನೇತಿ ದೀಪವನ್ನು ಹಚ್ಚಿ ಶಿವನಿಗೆ ಶ್ರೀಗಂಧದ ಹನಿಯನ್ನು ನೀಡಬೇಕು. ಪೂಜೆಯ ಸಮಯದಲ್ಲಿ ಶಿವ ಚಾಲಿಸ, ಶಿವಾಷ್ಟಕವನ್ನು ಆಚರಿಸಬೇಕು. ಇದರ ಫಲವಾಗಿ ಎಲ್ಲಾ ಕಷ್ಟಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ, ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತವೆ. ಶಿವನು ಪ್ರಸನ್ನನಾಗಿ ಭಕ್ತರಿಗೆ ವರವನ್ನು ನೀಡುತ್ತಾನೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ವೈವಾಹಿಕ ಜೀವನ ಶೋಚನೀಯವಾಗಿದೆ. ಮದುವೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಅಥವಾ ಎದುರಿಸುತ್ತಿರುವ ಶಿವನ ದೇವಾಲಯದಲ್ಲಿರುವ ಗೌರಿ ಶಂಕರನಿಗೆ ಸೋಮವಾರ ರುದ್ರಾಕ್ಷಿಯನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಸಂಕಷ್ಟಗಳು ದೂರವಾಗಿ ಧನಮಳೆಯಾಗುತ್ತದೆ. ಲಿಂಗದ ರೂಪದಲ್ಲಿ ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯಬಹುದು ಎಂದು ಪಂಡಿತರು ಹೇಳುತ್ತಾರೆ. ವಿಭೂದಿಯು ಶಿವನಿಗೆ ಬಹಳ ಪ್ರಿಯವಾಗಿದೆ. ಯಾರು ವಿಭೂದಿಯನ್ನು ಧರಿಸುತ್ತಾರೋ ಅವರಿಗೆ ಯಾವಾಗಲೂ ಶಿವನ ಆಶೀರ್ವಾದವಿದೆ. ಸೋಮವಾರ ಪೂಜೆ ಮಾಡುವಾಗ ಶಿವನ ಮಂತ್ರ ಓಂ ನಮಃ ಶಿವಾಯ ಎಂದು ಪಠಿಸಬೇಕು. ಇದರಿಂದ ಮನೆಯಲ್ಲಿ ಹಣದ ಮಳೆಯಾಗುತ್ತದೆ ಮತ್ತು ವ್ಯಕ್ತಿಯ ಆದಾಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ಶಿವಲಿಂಗವಿರುವವರು ಜಲಮೂಲ ಇರುವಂತೆ ನೋಡಿಕೊಳ್ಳಬೇಕು. ಜಲಮೂಲವಿಲ್ಲದೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆ ನಕಾರಾತ್ಮಕ ಶಕ್ತಿ ಬರುತ್ತದೆ. ಶಿವನಿಗೆ ವೀಳ್ಯದೆಲೆ ಎಂದರೆ ಇಷ್ಟ ಮತ್ತು ಶಿವನಿಗೆ ವೀಳ್ಯದೆಲೆ ಎಂದರೆ ತುಂಬಾ ಇಷ್ಟ ಎಂಬುದನ್ನು ನೆನಪಿನಲ್ಲಿಡಬೇಕು. ಕೊನೆಯಲ್ಲಿ ಪೂಜೆ ಮಾಡುವಾಗ ಇಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಶಿವನಿಗೆ ಅಭಿಷೇಕ ಮಾಡಿ ಭಕ್ತಿಯಿಂದ ಕೇವಲ ನೀರನ್ನು ಎರೆದು ಪೂಜಿಸಿದರೆ ಶಿವನು ಪ್ರಸನ್ನನಾಗುತ್ತಾನೆ ಮತ್ತು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ. ಆದರೆ ಯಾರು ಈ 3 ಬಾರಿ ಶಿವನನ್ನು ಪೂಜಿಸುತ್ತಾರೋ ಅವರ ಕೃಪೆ ಸದಾ ನಮ್ಮ ಮೇಲಿರುತ್ತದೆ. ಇವರಿಗೆ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಅದರಲ್ಲಿ ಮೊದಲನೆಯದು ಸೂರ್ಯೋದಯವಾದಾಗ ಶಿವನಿಗೆ ಅಭಿಷೇಕ ಪೂಜೆ ಮಾಡಿದರೆ ಶಿವನು ಪ್ರಸನ್ನನಾಗುತ್ತಾನೆ ಎಂದು ವಿದ್ವಾಂಸರು ಹೇಳುತ್ತಾರೆ. ನಿಮ್ಮ ಹೃದಯದ ಆಸೆಗಳನ್ನು ಪೂರೈಸುತ್ತದೆ. ಸೂರ್ಯ ಒಂದೇ ದಿನದಲ್ಲಿ 3 ದಿಕ್ಕುಗಳನ್ನು ಬದಲಾಯಿಸುತ್ತಾನೆ. ಬೆಳಿಗ್ಗೆ 1 ಅಂದರೆ ಸೂರ್ಯೋದಯ ಮತ್ತು ಮಧ್ಯಾಹ್ನ 1 ಸರಿಯಾಗಿ 12 ಗಂಟೆಗೆ. ಇನ್ನೊಂದು ಸಂಜೆ ಅಂದರೆ ಸೂರ್ಯಾಸ್ತ. ಈ 3 ಹೊತ್ತಿನಲ್ಲಿ ಯಾರು ಶಿವನನ್ನು ಆಲೋಚಿಸುತ್ತಾರೋ ಮತ್ತು ಯಾರನ್ನು ಪೂಜಿಸಲು ಇಷ್ಟಪಡುತ್ತಾರೋ ಅವರ ಇಷ್ಟಾರ್ಥಗಳನ್ನು ಶಿವನು ಕ್ಷಣಗಳಲ್ಲಿ ಪೂರೈಸುತ್ತಾನೆ. ಸೂರ್ಯನು ದಿಕ್ಕನ್ನು ಬದಲಾಯಿಸಿದಾಗ ಯಾವುದೇ ಆರೋಗ್ಯ ಅಥವಾ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ತಲುಪುವುದಿಲ್ಲ. ಆದ್ದರಿಂದ ಶಿವನು ಕೈಲಾಸವನ್ನು ತೊರೆದು ಜಗತ್ತನ್ನು ಸುತ್ತುತ್ತಾನೆ. ಆದ್ದರಿಂದ ನಿಮ್ಮ ಜೀವನದಲ್ಲಿನ ಕಷ್ಟಗಳನ್ನು ಸಂತೋಷವಾಗಿ ಪರಿವರ್ತಿಸಿ. ಪಂಡಿತರು ಹೇಳುವ ಪ್ರಕಾರ ಶಿವನನ್ನು ಪ್ರತಿದಿನ ಪೂಜಿಸುವವರಿಗೆ ಶಿವನು ರಕ್ಷಣೆ ನೀಡುತ್ತಾನೆ ಎಂದು ಪಂಡಿತರು ಹೇಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ 3 ಸಮಯದಲ್ಲಿ ಶಿವನೇ ಆಗಿರುತ್ತಾರೆ. ಅಂದರೆ ಮಧ್ಯಾಹ್ನ ಸೂರ್ಯಾಸ್ತಮಾನವಾದಾಗ, ಸೂರ್ಯೋದಯವಾದಾಗ ಆ ಭಗವಂತನನ್ನು ಪೂಜಿಸಿ ನಿಮ್ಮ ಹೃದಯವನ್ನು ಪೂರೈಸಿಕೊಳ್ಳಿ. ಶಿವ ಅನುಗ್ರಹ ಯಾವಾಗಲೂ ನಿಮ್ಮೊಂದಿಗೆ ಇರಲಿ.
ನಿಮ್ಮ ಜೀವನದಲ್ಲಿ ಯಾವ ತೊಂದರೆಗಳು ಮತ್ತು ಸಮಸ್ಯೆಗಳು ಬರಬಾರದೆಂದು ಶಿವನಿಗೆ ಈ 3 ಸಮಯದಲ್ಲಿ ಪೂಜೆಗಳನ್ನು ಮಾಡಿ ಕೇವಲ ಶಿವನನ್ನು ಸ್ಪರ್ಶಿಸಿ ಮತ್ತು ನಿಮ್ಮ ಆಸೆ ಕ್ಷಣಗಳಲ್ಲಿ ಈಡೇರುತ್ತದೆ. ಕೈಯಲ್ಲಿ ಡಮಾರುಗ ಹುಲಿಯ ಚರ್ಮದ ಮೇಲೆ ಕುಳಿತುಕೊಂಡು ಕೊರಳಿಗೆ ಹಾವು ಕಟ್ಟಿಕೊಂಡು ಮೈಮೇಲೆಲ್ಲ ಬೂದಿ ಸುರಿದುಕೊಂಡು ಸದಾ ಧ್ಯಾನದಲ್ಲಿ ಮಗ್ನನಾಗಿದ್ದ ಆದಿಯೋಗಿಗೆ ಇತಿಹಾಸವಿದೆ ಎಂದು ಪುರಾಣಗಳು ಹೇಳುತ್ತವೆ. ಆದಾಗ್ಯೂ ಶಿವಯ್ಯನ 3ನೇ ಕಣ್ಣಿನ ಬಗ್ಗೆ ಪುರಾಣಗಳು ಏನು ಹೇಳುತ್ತವೆ ಎಂಬುದನ್ನು ನೋಡೋಣ. ಒಂದು ದಿನ ಶಿವನು ಧ್ಯಾನದಲ್ಲಿ ನಿರತನಾಗಿದ್ದಾಗ ಅವನ ಹೆಂಡತಿ ಪಾರ್ವತಿ ಆ ಸ್ಥಳಕ್ಕೆ ಬಂದಳು. ಅವನು ಧ್ಯಾನ ಮಾಡುವುದನ್ನು ಗಮನಿಸಿದಳು. ತಾಯಿ ಪಾರ್ವತಿಯು ತನ್ನ 2 ಅಂಗೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದಳು. ಇದರಿಂದಾಗಿ ಜಗತ್ತಿನಾದ್ಯಂತ ಕತ್ತಲೆ ಆವರಿಸಿತು. ಆ ಅನುಕ್ರಮದಲ್ಲಿ ನೀಲಕಂಠನು ತನ್ನ ಎಲ್ಲಾ ಶಕ್ತಿಯನ್ನು ಧಾರೆಯೆರೆದು ಹಣೆಯ ಮೇಲೆ 3ನೇ ಕಣ್ಣನ್ನು ಸೃಷ್ಟಿಸುತ್ತಾನೆ ಮತ್ತು ನಂತರ ಸ್ವರ್ಗಕ್ಕೆ ಬೆಳಕನ್ನು ನೀಡುತ್ತಾನೆ. ಅನುಕ್ರಮದಲ್ಲಿ ಭಗವಾನ್ ಶಿವನಿಗೆ 3ನೇ ಕಣ್ಣು ಸಿಕ್ಕಿತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದರೆ ಈ ಬೆಂಕಿಯ ಶಾಖದಿಂದ ಪಾರ್ವತಿ ದೇವಿಯ ಕೈಗಳು ಬೆವರಿದಾಗ ಬೆವರು ಹನಿಗಳು ಅಂದ ಬದುಕಿಗೆ ಬಂದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದೇ ವೇಳೆ ಹೆಚ್ಚಿನ ಕಥೆಗಳು ಸಹ ಬಳಕೆಯಲ್ಲಿವೆ. ಆದರೆ ಬ್ರಹ್ಮ ವಿಷ್ಣು ಶಂಕರ ತ್ರಿಮೂರ್ತಿಗಳನ್ನು ರಚಿಸುತ್ತಾನೆ. ಆದರೆ ಆದಿಪರಾಶಕ್ತಿಯು 3ರಲ್ಲಿ ಒಬ್ಬಳನ್ನು ಮದುವೆಯಾಗಬೇಕೆಂದು ಆಜ್ಞಾಪಿಸುತ್ತಾಳೆ. ಅದಕ್ಕಾಗಿ ಮೊದಮೊದಲು 3 ನಿರಾಕರಿಸಿದ್ದರಿಂದ ತೀವ್ರ ಕೋಪಗೊಂಡ ಆದಿಪರಾಶಕ್ತಿಯು ತನ್ನ 3ನೇ ಕಣ್ಣು ತೆರೆದು 3ರನ್ನು ಸುಟ್ಟುಬಿಡುತ್ತೇನೆ ಎಂದು ಶಾಪ ಕೊಟ್ಟಾಗ ಪರಮೇಶ್ವರನು ಈ ಸಮಸ್ಯೆಗೆ ಪರಿಹಾರವನ್ನು ತೋರಿಸಿದನು. ನಂತರ 3ನೇ ಕಣ್ಣು ಕೊಟ್ಟರೆ ಮದುವೆಯಾಗುವುದಾಗಿ ಭರವಸೆ ನೀಡುತ್ತಾನೆ. ಅದರಂತೆ ಆದಿಪರಾಶಕ್ತಿಯು ಶಿವನಿಗೆ 3ನೇ ಕಣ್ಣನ್ನು ದಯಪಾಲಿಸುತ್ತಾಳೆ. ಆ 3ನೇ ಕಣ್ಣು ಸಿಕ್ಕ ತಕ್ಷಣ ಶಿವನು ಅದನ್ನು ತೆರೆದು ಆದಿಶಕ್ತಿಯನ್ನು ಸುಟ್ಟು 1 ಭಾಗವನ್ನು ಪಾರ್ವತಿಯಾಗಿ, 1 ಭಾಗವನ್ನು ಲಕ್ಷ್ಮಿಯಾಗಿ ಮತ್ತು 1 ಭಾಗವನ್ನು ಸರಸ್ವತಿಯಾಗಿ ಸೃಷ್ಟಿಸಿದನು. ಪುರಾಣಗಳಲ್ಲಿ ಪರಮೇಶ್ವರನ ಬಗ್ಗೆ ಅನೇಕ ರಹಸ್ಯಗಳಿವೆ. ಅವುಗಳನ್ನು ಮರೆಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮಃ ಶಿವಾಯ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.